ಗುಂಜನೂರಿನಲ್ಲಿ ನಡೆದ 44ನೇ ರಾಷ್ಟ್ರಮಟ್ಟದ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ಖೋ-ಖೋ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಬಾಲಕರ ತಂಡ ಪ್ರಥಮ ಸ್ಥಾನ ಪಡೆದು ಟ್ರೋಫಿ ಗೆದ್ದಿದೆ. ಈ ಪ್ರತಿಷ್ಠಿತ ಪಂದ್ಯಾವಳಿಯನ್ನ ಖೋ-ಖೋ ಫೆಡರೇಷನ್ ಆಫ್ ಇಂಡಿಯಾ, ಕರ್ನಾಟಕ ರಾಜ್ಯ ಖೋ-ಖೋ ಅಸೋಸಿಯೇಷನ್ ಮತ್ತು ಬೆಂಗಳೂರು ನಗರದ ಖೋ-ಖೋ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಗಿತ್ತು. ಗುಂಜೂರು ಖೋ-ಖೋ ಕ್ಲಬ್ನ ಅಧ್ಯಕ್ಷ ಜಿಟಿ ನಾಗೇಶ್ ಅವರ ನೇತೃತ್ವದಲ್ಲಿ ಈ ಪಂದ್ಯಾವಳಿ ಅದ್ದೂರಿಯಾಗಿ ನೆರವೇರಿತು. ದೇಶದ ವಿವಿಧ ರಾಜ್ಯಗಳಿಂದ 72 ಬಾಲಕ ಮತ್ತು ಬಾಲಕಿಯರ ತಂಡಗಳು ಈ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದವು. 4 ದಿನಗಳ ಕಾಲ ನಡೆದ ಈ ಪಂದ್ಯಾವಳಿಯಲ್ಲಿ ಕರ್ನಾಟಕದ ಬಾಲಕರ ತಂಡ ಉತ್ತಮ ಪ್ರದರ್ಶನ ನೀಡಿ ಪ್ರಥಮ ಸ್ಥಾನ ಪಡೆದಿದೆ. ಇದು ರಾಜ್ಯಕ್ಕೆ ಹೆಮ್ಮೆಯ ವಿಷಯವಾಗಿದ್ದು, ಗುಂಜೂರು ಖೋ-ಖೋ ಕ್ಲಬ್ನ ಉಪಾಧ್ಯಕ್ಷ ಜಿಎಂ ಬಸವರಾಜ್ ಅವರು ಮಾತನಾಡಿ, ಇಂತಹ ದೊಡ್ಡ ಮಟ್ಟದ ಪಂದ್ಯಾವಳಿಯನ್ನ ಆಯೋಜಿಸಲು ಅವಕಾಶ ಮಾಡಿಕೊಟ್ಟ ದೆಹಲಿ ಮತ್ತು ಕರ್ನಾಟಕದ ಅಸೋಸಿಯೇಷನ್ಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಕ್ರೀಡೆಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಕ್ಲಬ್ನ ಕಾರ್ಯವನ್ನ ಅವರು ಶ್ಲಾಘಿಸಿದ್ದಾರೆ. ಬಾಲಕರ ವಿಭಾಗದಲ್ಲಿ ಕರ್ನಾಟಕ ತಂಡವು ಪ್ರಥಮ ಸ್ಥಾನ ಪಡೆದರೆ, ಬಾಲಕಿಯರ ವಿಭಾಗದಲ್ಲಿ ಮಹಾರಾಷ್ಟ್ರ ತಂಡವು ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ ಸಮಾರಂಭದಲ್ಲಿ ಮಾಜಿ ಸಚಿವ ಎಚ್ ನಾಗೇಶ್, ಮಾಜಿ ಪಾಲಿಕೆ ಸದಸ್ಯ ಎಸ್ ಉದಯ್ ಕುಮಾರ್, ರಾಮ್ ಪ್ರಕಾಶ್, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸುರೇಶ್, ಮುಖಂಡರಾದ ರಾಮಕೃಷ್ಣಪ್ಪ, ಮತ್ಸಂದ್ರ ಕೃಷ್ಣಾರೆಡ್ಡಿ, ಬಾಬುಗೌಡ ಮತ್ತು ನಾಗರಾಜಯ್ಯ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಬಹುಮಾನಗಳನ್ನು ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳನ್ನ ಅಭಿನಂದಿಸಲಾಯಿತು. ರಾಷ್ಟ್ರೀಯ ಬಾಲಕ ಮತ್ತು ಬಾಲಕಿಯರ ಖೋ-ಖೋ ಪಂದ್ಯಾವಳಿಗಳನ್ನು ಏರ್ಪಾಡು ಮಾಡಿದ್ವಿ. 31/12/25ರಿಂದ ಇವತ್ತು 4ನೇ ತಾರೀಕು 1ನೇ ತಿಂಗಳು 26ನೇ ಇಸ್ವಿವರೆಗೂ ಇವತ್ತಿನವರೆಗೂ ನಡೆದಿದೆ. ತುಂಬಾ ವಿಜೃಂಭಣೆಯಿಂದ ನಡೆದಿದೆ. ನಾವು ಈ ಒಂದು ಖೋ-ಖೋ ಪಂದ್ಯಾವಳಿ ನಡೆಸೋದಕ್ಕೆ ಮುಖ್ಯ ಪ್ರೇರಣೆ, ನಾನು ಒಂದು ಶಾಲಾ ಮಟ್ಟದಿಂದ ಖೋ-ಖೋ ಪ್ಲೇಯರ್ ಆಗಿ ಆಟ ಆಡ್ಕೊಂಡ್ ಬಂದಿದ್ದೆ. ಆ ಒಂದು ಇದು ನಮ್ಗೆ ಅವಕಾಶ ಸೆಂಟ್ರಲ್ ಇಂದಾನು ನಮ್ಗೆ ಸೆಂಟ್ರಲ್ ಫೆಡರೇಷನ್ ಖೋ-ಖೋ ಫೆಡರೇಷನ್ ಅವರು ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ರು. ನಮ್ಮ ಕರ್ನಾಟಕ ಖೋ-ಖೋ ಅಸೋಸಿಯೇಷನ್ ಗುಂಜೂರಲ್ಲಿ ನಡೆಸೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು. ಆ ಒಂದು ಅವಕಾಶವನ್ನ ನಾವು ಸದುಪಯೋಗ ಪಡಿಸ್ಕೊಂಡು ಈ ಒಂದು ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನಡೆಸಿದ್ದೀವಿ. ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಗುಂಜೂರು ಗ್ರಾಮದಲ್ಲಿ 28/12/2025ರಿಂದ 4/1/2026ರವರೆಗೆ ಒಂದು ಗುಂಜೂರು ಗ್ರಾಮದಲ್ಲಿ ಖೋ-ಖೋ ಟೂರ್ನಿಮೆಂಟನ್ನು ನಡೆಸಿ ಇದಕ್ಕೆ ಸಹಕರಿಸಿದ ಕರ್ನಾಟಕ ಖೋ-ಖೋ ಫೆಡರೇಷನ್ ಸಂಸ್ಥೆಯು ವತಿಯಿಂದ ನಾವು ಈ ಗುಂಜೂರು ಗ್ರಾಮದಲ್ಲಿ ಭಾರತದ ಎಲ್ಲ ರಾಜ್ಯಗಳು 33 ರಾಜ್ಯಗಳು, 33 ಮಹಿಳಾ ತಂಡಗಳು, 33 ಬಾಲಕಿಯ ತಂಡಗಳು, 33 ಬಾಲಕಿಯ ತಂಡಗಳು, 33 ಬಾಲಕರ ತಂಡಗಳು ಆಗಮಿಸಿ ಅದರಲ್ಲಿ ಬಾಲಕಿಯರ ತಂಡದಲ್ಲಿ ಒಡಿಶಾ ವಿರುದ್ಧ ಮಹಾರಾಷ್ಟ್ರ ಬಾಲಕಿಯರು ಜಯಗಳಿಸಿದ್ದಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ವಿರುದ್ಧ ಕರ್ನಾಟಕ ತಂಡದವರು ಬಾಲಕರು ಜಯಗಳಿಸಿದ್ದಾರೆ. ತುಂಬ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ.